ವಾಟಾಳ್ ನಾಗರಾಜ್ ಭಾಷಣ ಅಂತಂದರೆ 10,000 ಜನ ಆಗಲೇ ಏನು ಹುಚ್ಚೆದ್ದು ಕುಡಿದ್ರು. ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಆವತ್ತಿಗಿಂತಲೂ ಇವತ್ತಿನ್ನೂ ಅನ್ಯಾಯ ಆಗಿದೆ. ನಮ್ಮ ಸಿನಿಮಾ ನಟರೆಲ್ಲ ಮದ್ರಾಸ್ಲಿದ್ರು. ಎಲ್ಲಾಯಿತು ಕರ್ನಾಟಕ ಏಕೀಕರಣ? ಯಾರು ಮಾಡಿದವರು? ಯಾರು ಗೊತ್ತಿದೆ? ಎಷ್ಟು ಜನ ಗೊತ್ತಿದೆ? ಇವರಿಗೆ ಕರ್ನಾಟಕ ಏಕೀಕರಣ ಅಷ್ಟು ಬೇಕಾಗಿರಲಿಲ್ಲ. ಅದು ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಂಥದ್ದಲ್ಲ. ಇದು ಒಂಥರ ನಿಸರ್ಗ ಇದ್ದಂಗೆ. ಆ ಸಂದರ್ಭ ಬಂತು, ಸಂದರ್ಭಕ್ಕೆ ತಕ್ಕಂತೆ ಮನಸ್ಸು, ಚಿಂತನೆ ಇವೆಲ್ಲ ಬಂತು. ಸರಿ, ಅಲ್ಲಿಂದ ಹೋರಾಟ ಮಾಡಲೇಬೇಕು. ಹೋರಾಟ ಮಾಡುವ ಮನೋಭಾವನೆ ಭಾಳ ಅದ್ಭುತವಾಗಿತ್ತು. ಅದಕ್ಕೆ ತಕ್ಕಂತೆ, ಹೋರಾಟಕ್ಕೆ ತಕ್ಕಂತೆ ಅನ್ಯಾಯನೂ ಇತ್ತು. ಕನ್ನಡಿಗರಿಗೆ ಅನ್ಯಾಯ, ಎಲ್ಲೆಲ್ಲೂ ಕನ್ನಡಿಗರಿಗೆ ಅನ್ಯಾಯ. ಕನ್ನಡಿಗರನ್ನ ಮೂಲೆ ಗುಂಪಾಗಿದೆ ಕರ್ನಾಟಕದಲ್ಲಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಪರಭಾಷೆಯವರ ದಾಳಿ ಜಾಸ್ತಿ ಆಗ್ತಾಯಿದೆ. ಕನ್ನಡದ ಶಕ್ತಿ ಕಡಿಮೆ ಆಗ್ತಾಯಿದೆ. ಇದೆಲ್ಲವನ್ನು ನಾವು ಸಹಿಸಿಕೊಂಡಿರ್ತಕ್ಕಂಥ ಶರೀರ ನಂದಲ್ಲ. ನಾನು ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು, ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು. ಕನ್ನಡ ಸಂಸ್ಕೃತಿ, ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಸಾಹಿತ್ಯ, ಕನ್ನಡ ಕಲೆ ಉಳಿಬೇಕು. ಕನ್ನಡ ಚಿತ್ರರಂಗ ಬೆಳಿಬೇಕು. ಕನ್ನಡಿಗರಿಗೆ ಉದ್ಯೋಗ ಆಗಬೇಕು. ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ ತಪ್ಪಬೇಕು. ಈ ಥರ ಎಲ್ಲ ಚಿಂತನೆಗಳು ಬಂದು ಹೋರಾಟದ ಶಕ್ತಿ ನಡೆದಿದೆ. ನಿರಂತರವಾಗಿ ಹೋರಾಟ ಮಾಡಲೇಬೇಕು ಅನ್ನೋದು ಒಂದು, ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ಕನ್ನಡ, ಕನ್ನಡಿಗರು, ಅವರ ಅಭಿವೃದ್ಧಿ, ಬೆಳವಣಿಗೆ, ಕನ್ನಡದ ಬಾವುಟ ಇಡೀ ರಾಜ್ಯ, ದೇಶ, ವಿಶ್ವದಲ್ಲಿ ಹಾರಾಡಬೇಕು ಅನ್ನೋದು ಮನಸ್ಸಿನ ಚಿಂತನೆ, ಸ್ಥಿತಿ. ಇದೆಲ್ಲವೂ ಅದ್ಭುತವಾಗಿ ನನ್ನ ಮನಸ್ಸಿಗೆ ಬಂದು, ಇದಕ್ಕೆ ಬೀದಿಯಲ್ಲಿ, ಮಂದಿರದಲ್ಲಿ ಕೂತು ಕತೆ ಮಾಡಿದ್ರೆ ನಡೆಯೋದಿಲ್ಲ, ಬರೀ ಮಾತಾಡಿದ್ರೆ ಯಾರೂ ಕೇಳೋದಿಲ್ಲ. ಇದಕ್ಕೆ ಚಳವಳಿಯ ಸ್ವರೂಪ, ಕನ್ನಡ ಚಳವಳಿಯ ಸ್ವರೂಪ ಕೊಡಲೇಬೇಕು. ಕನ್ನಡ ಚಳವಳಿ ಇದು ಕನ್ನಡಿಗರ ಪಾಲಿಗೆ ಅದ್ಭುತವಾದಂಥ ಹೋರಾಟ. ಯಾರು ಏನೇ ಹೇಳಲಿ, ಕನ್ನಡ ಚಳವಳಿ ಹೋರಾಟದ ಮುಂದೆ ಮತ್ತೊಂದು ಹೋರಾಟ ಬರೋಕ್ಕೆ ಸಾಧ್ಯನೇ ಇಲ್ಲ. ಕಲಾವಿದರಿರ್ಬೋದು, ಸಿನಿಮಾ ನಟರಿರ್ಬೋದು, ಸಾಹಿತಿಗಳಿರ್ಬೋದು, ಯಾರೇ ಆದರೂ ಕನ್ನಡ ಚಳವಳಿ ಅವರಿಗಿದ್ದಂಥ ಕೆಚ್ಚು, ಅಭಿಮಾನ, ಹೋರಾಟ ಏನು ಬಾರಿ ಜನ ಏನಲ್ಲ, ಸಾಮಾನ್ಯ ಹುಡುಗರು ಚಳುವಳಿಯಲ್ಲಿ. ನನಗೆ 19-20 ವಾಟಾಳ್ ನಾಗರಾಜ್ ಭಾಷಣ ಅಂತಂದರೆ 10,000 ಜನ ಆಗಲೇ ನನಗೆ ಇದು ಪ್ರಪಂಚದ ಇತಿಹಾಸದಲ್ಲಿ ಈ ಥರ ಇಲ್ಲ. ನನ್ನ ಜೊತೆ ಬತ್ತಿದ್ದ ಹುಡುಗರೆಲ್ಲ 16 ವರ್ಷ 15 ವರ್ಷ ಏನು ಹುಡುಗರು ಹೋಟ್ಲ್ ಕೆಲಸಗಾರರು, ಕಾರ್ಮಿಕರು ಏನು ಹುಚ್ಚೆದ್ದು ಕುಡಿದ್ರು. ಆವತ್ತು ಕನ್ನಡಕ್ಕೆ ಒಂದು ಹೊಸ ಶಕ್ತಿ ಆರಂಭ ಆಯಿತು. ಕನ್ನಡ
ಚಳುವಳಿ ಅಂತಲೇ ಹೆಸರು, ಬೇರೆ ಹೆಸರಲ್ಲ, ಕನ್ನಡ ಚಳುವಳಿ. ಇದು ವಾಟಾಳ್ ನಾಗರಾಜ್ ಅವರ ಚಳುವಳಿ. ಇದು ಬೆಂಗಳೂರಿನಲ್ಲಂತೂ ಉಚ್ಚೆದ್ದು ಕುಣಿತು. ಎಷ್ಟು ಚಳುವಳಿಗಳು, ಯಾವ್ಯಾವ ರೀತಿ ಚಳುವಳಿ, ಹೆಂಗೆ ಮಾಡಿದ್ದೀವಿ, ಅದೇನು ಲೆಕ್ಕವಿಲ್ಲದಷ್ಟು ಹೋಗಿದೆ. ಅದು ಆವತ್ತಿನ ದಿನಗಳು, ಆ ದಿನ, ಆ ಚಳುವಳಿ, ಆ ಜನ, ಆ ಪರಿಸ್ಥಿತಿ, ಆ ಬಂಧನ, ಬಿಡುಗಡೆ, ನ್ಯಾಯಾಲಯ ಇವೆಲ್ಲವೂ ಅದ್ಭುತ. ನಾನು ಎಂದೂ ವಿಚಲಿತನಾಗಲಿಲ್ಲ. ಎಂದು ಆವತ್ತು ಏನು ಅದ್ಭುತವಾಗಿ ಚಿಂತನೆ ಮಾಡಿದ್ದೇವೆ, ಅದರಲ್ಲಿ ಇವತ್ತು ಒಂದು ಸಾಸಿವೆ ಕಾಳಿನಷ್ಟು ಬದಲಾವಣೆ ಆಗಿಲ್ಲ. ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ಆವತ್ತಿಗಿಂತಲೂ ಇವತ್ತು ಇನ್ನೂ ಅನ್ಯಾಯ ಆಗಿದೆ. ಆವತ್ತು ಅನ್ಯಾಯ ಆಗಿತ್ತು, ಹೆದರಿದ್ರು, ಬೆದರಿದ್ರು. ನಾಳೆ ಏನಪ್ಪ ಕನ್ನಡಿಗರು ಅವ್ರು ಬಿಟ್ಟು ಅವ್ರಿಗೇನೇ ಮಾಡೋಕ್ಕಾಗಲ್ಲ ಅಂತ ಇದ್ದರು, ಎಲ್ಲ ಇದ್ದರು. ನಮ್ಮ ಸಿನಿಮಾ ನಟರೆಲ್ಲ ಮದ್ರಾಸ್ಲಿದ್ದರು, ಇಲ್ಲಿರಲಿಲ್ಲ, ಎಲ್ಲ ಮದ್ರಾಸ್ನಲ್ಲಿದ್ದರು, ಅಲ್ಲಿ ಮದ್ರಾಸ್ಲಿದ್ದರು. ಗೊತ್ತಾಯ್ತಾ? ಇದು ಚಳುವಳಿಯ ಸ್ವರೂಪ, ಕನ್ನಡಕ್ಕೆ ಚಳುವಳಿಯ ಸ್ವರೂಪ. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ. ಎಲ್ಲಾಯಿತು ಕರ್ನಾಟಕ ಏಕೀಕರಣ? ಯಾರು ಮಾಡಿದವರು? ಯಾರಿಗೆ ಗೊತ್ತಿದೆ? ಎಷ್ಟು ಜನಕ್ಕೆ ಗೊತ್ತಿದೆ? ಎಷ್ಟೋ ಜನ ಮಂತ್ರಿಗಳಿಗೆ ಗೊತ್ತಿಲ್ಲ, ಶಾಸಕರುಗಳು ಗೊತ್ತಿಲ್ಲ, ಪಾರ್ಲಿಮೆಂಟ್ ಸದಸ್ಯರಿಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲೇ ನಡೀತು. ಅಖಂಡ ಕರ್ನಾಟಕ ಇಡೀ ಹರಿದು ಹಂಚಿ ಹೋಗಿದ್ದಂಥ ಕನ್ನಡ ನಾಡು ಒಂದಾಯಿತು. ಇದಕ್ಕೆ ಅನೇಕ ಮಹನೀಯರು ಹೋರಾಟ, ಉತ್ತರ ಕರ್ನಾಟಕದ ಅನೇಕ ಮುಖಂಡರುಗಳು ನಿಜಲಿಂಗಪ್ಪನವರ ನಾಯಕತ್ವದಲ್ಲಿ ಮತ್ತು ಅನೇಕ ದೊಡ್ಡ ಸಾಹಿತಿಗಳು, ಕವಿಗಳು ಅವರ ಬರವಣಿಗೆ ಶಕ್ತಿಯ ಮೇಲೆ ಭಾರಿ ಹೋರಾಟ. ಅದರಲ್ಲೂ ಮೈಸೂರು ಕಡೆ ಇವರಿಗೆ ಕರ್ನಾಟಕ ಏಕೀಕರಣ ಅಷ್ಟು ಬೇಕಾಗಿರಲಿಲ್ಲ. ಆದರೆ ಮೈಸೂರು ಕಡೆ ಏಕೀಕರಣಕ್ಕೆ ಬೆಂಬಲ ಕೊಟ್ಟವರು ರಾಷ್ಟ್ರಕವಿ ಕುವೆಂಪು, ಶಾಂತವೇರಿ ಗೋಪಾಲ್ ಗೌಡರು, ಆರ್ ಅನಂತರಾಮನ್, ಈ ಥರ ಅನೇಕ ಮಹನೀಯರು ಮೈಸೂರಿನಲ್ಲಿ ಕೊಟ್ಟರು. ಈ ಥರ ಅದು ಯಾಕೆ ಅಂದರೆ 56ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ಅದಾದ ಸ್ವಲ್ಪ ಹೆಚ್ಚು ಕಡಿಮೆ 10 ವರ್ಷದಲ್ಲಿ ನಮ್ಮದು ಚಳವಳಿ ಶುರುವಾಗೋಯಿತು, ಕನ್ನಡ ಚಳವಳಿ. ಕರ್ನಾಟಕ ಏಕೀಕರಣ ಆದರೂ ಮೈಸೂರು ರಾಜ್ಯ ಅಂತಿತ್ತು. ಇದಕ್ಕೆ ಮೈಸೂರು ರಾಜ್ಯ ಅಂತ ಬದಲಾವಣೆ ಆದ್ದು 72-73ರಲ್ಲಿ. ಅಲ್ಲಿವರೆಗೂ ಮೈಸೂರು ರಾಜ್ಯ, ವಿಶಾಲ ಮೈಸೂರು ಈ ಥರ ಇತ್ತು. ಕರ್ನಾಟಕ ನಾಮಕರಣ ಆಗಬೇಕು ಅಂಥೇಳಿ ಅಂದಾನಪ್ಪ ದೊಡ್ಡಮೇಟಿ, ಶಾಂತವೇರಿ ಗೋಪಾಲ್ ಗೌಡರು, KH ಪಾಟೀಲ್, ವಾಟಾಳ್ ನಾಗರಾಜ್ ನಿರಂತರವಾಗಿ ಹೋರಾಟ ಮಾಡಿದ್ದೇವೆ ಶಾಸನಸಭೆಯಲ್ಲಿ. ಇದು 56ರ ಏಕೀಕರಣಕ್ಕೆ ಶಕ್ತಿ. ಇದು ಏಕೀಕರಣ ನಡೆದದ್ದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ. ಏಕೀಕರಣ ಉದ್ಘಾಟನೆ ಮಾಡಿದವರು ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಅಲ್ಲಿ ಭಾಗವಹಿಸಿದ್ದವರು ಈ ನಾಡು ಕಂಡಂಥ ಅದ್ಭುತವಾದ ವ್ಯಕ್ತಿ ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡಿದ್ರು. ಜಯಚಾಮರಾಜ ಒಡೆಯರ್ ರಾಜ ಪ್ರಮುಖ್ ಅವರಿದ್ದರು. ಅಲ್ಲಿ ಸ್ವಾಗತ ಗೀತೆ ಪಿ ಕಾಳಿಂಗರಾವ್ ಕರ್ನಾಟಕ ರಾಜ್ಯದ ಅದ್ಭುತವಾದಂಥ ವ್ಯಕ್ತಿ. ಪಿ ಕಾಳಿಂಗರಾವ್ ಹಾಡು ಗೀತೆ ಮೊದಲು ಆಕಾಶವಾಣಿಯಲ್ಲಿ ಈ ಏಕೀಕರಣ ಆಗೋಕ್ಕೂ ಮುಂಚೆ ಉದಯವಾಗಲಿ ಚೆಲುವ ಕನ್ನಡ ನಾಡು, ಉದಯವಾಗಲಿ ಚೆಲುವ ಕನ್ನಡ ನಾಡು, ಗದಗಿನ ನಾರಾಯಣ್ ಹೆಸರಿನಲ್ಲಿ ಗದಗಿನ ವೀರನಾರಾಯಣ್ ಬರೆದಂಥ ಕವಿತೆ. ಅದನ್ನು ಹಾಡ್ತಿದ್ದವರು ಆ ಕಾಲದಲ್ಲಿ ರೇಡಿಯೋ ಆಕಾಶವಾಣಿಯಲ್ಲಿ ಬೆಳಗ್ಗೆ ಎದ್ದರೆ ಅದೇ ಬರ್ತಾಯಿತ್ತು.
ಉದಯವಾಗಲಿ ಚೆಲುವ ಕನ್ನಡ ನಾಡು. 56 ನವಂಬರ್ 1 ಅದೇ ಸ್ಥಳದಲ್ಲಿ ಯಾರು ಹಿಂದೆ ಆಡಿದ್ರು ಅದೇ ಪಿ ಕಾಳಿಂಗರಾವ್ ಉದಯವಾಯಿತು ಚೆಲುವ ಕನ್ನಡ ನಾಡು ಹಾಡು. ಅಲ್ಲಿಂದೀಚೆಗೆ ರಾಜ್ಯದಲ್ಲಿ ಈ ಕಡೆ ಹೈದರಾಬಾದ್ ಕರ್ನಾಟಕ ಜನ ಬಂದು, ಉತ್ತರ ಬಾಂಬೆ ಕರ್ನಾಟಕದ ಬಂದರು, ತಮಿಳ್ನಾಡಿನ ಬಂದರು, ಎಲ್ಲ ಕಡೆದು ಬಂದರು. ಇಷ್ಟೆಲ್ಲ ಬಂದರೂ ಹೊರಗಡೆ ಭಾಳ ಉಳಿದಿದೆ ಹೊರನಾಡು ಕನ್ನಡಿಗರು. ಇದೆಲ್ಲ ಬಂದ ಮೇಲೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಪಾಯ ಇದೆ ಅಂತ ನಮ್ಮ ಏನು 40-50 ವರ್ಷ ಆದಮೇಲೆ ಏನು ಬರಲಿಲ್ಲ, ನಮಗೆ 15-20 ವರ್ಷದಲ್ಲೇ ಬಂತು. ಈ ಕನ್ನಡ ಚಿತ್ರ ಇಲ್ಲ, ಕನ್ನಡ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಬೀದಿಗೆ ಇಳಿದಿದ್ದೆ, ನಾಮಫಲಕ ಕಿತ್ತಾಕಿದ್ದೆ, ಕನ್ನಡ ನಾಮಫಲಕ ಹಾಕಬೇಕು ಅಂತ ಹೇಳಿದ್ದೆ. ಹೋರಾಟ ಆರಂಭ ಆಯಿತು. ಅಂದಿನಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ.